ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಮೊರಾರ್ಜಿ ದೇಸಾಯಿ ಎಕ್ಸಾಮ್ಸ್ ಆಲ್ರೆಡಿ ಏನಾಗಿದೆ ಕನ್ಫರ್ಮ್ ಆಗಿದೆ. ಹಾಗಾದ್ರೆ ಆ ಮೊರಾರ್ಜಿ ದೇಸಾಯಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಪ್ರಮುಖ ಒಂದಿಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಇವರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ದೇಸಾಯಿ ಕೋಚಿಂಗ್ ಕ್ಲಾಸಸ್ ಇವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಪ್ರತಿ ಸಂಡೇನು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಫ್ರೀ ಟೆಸ್ಟ್ ಗಳನ್ನ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಕಂಡಕ್ಟ್ ಮಾಡ್ತಾ ಇದಾರೆ ರವಿವಾರಕ್ಕೊಮ್ಮೆ. ಎಲ್ಲಪ್ಪ ಅಂತ ನೋಡಿದಾಗ ಇಲ್ಲಿ ಗಾಂಧಿನಗರ SSB ಹೈಸ್ಕೂಲ್ ಗಾಂಧಿನಗರ ಅಂತ ಕೇಳ್ತೀವಿ. ನಿಮ್ಗೆ ಇಲ್ಲಿ ನಮ್ಮ ಬಸವನ ಬಾಗೇವಾಡಿ ಲೋಕಲ್ ಒಳಗಡೆ ಗೊತ್ತಿರ್ತದೆ ಶರಣ ಬಸವೇಶ್ವರ ಹೈಸ್ಕೂಲ್ ಅಂತೇಳಿ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕ್ಲಾಸಸ್ಗಳನ್ನ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಕಂಡಕ್ಟ್ ಮಾಡ್ತಿರ್ತಾರೆ. ಆ ಕ್ವಶನ್ ಪೇಪರ್ಗಳನ್ನ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಿರ್ತಾರೆ. 100 ಮಾರ್ಕ್ಸದ ಅಂಕಗಳನ್ನ ಫ್ರೀಯಾಗಿ ಟೆಸ್ಟ್ ನಡೆಸಿ ಜೊತೆಗೆ ಇದರ ಕೀ ಆನ್ಸರ್ಸ್ ಗಳನ್ನು ಕೂಡ ಕೊಟ್ಟು ಇದರ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಟ್ಟು ಕಳಿಸ್ತಿರ್ತಾರೆ. ಆಸಕ್ತಿ ಇದ್ದವರು ಏನ್ ಮಾಡ್ರಪ್ಪ ಅಂದ್ರೆ ಪ್ರತಿ ಸಂಡೇಕೊಮ್ಮೆ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಟೆಸ್ಟ್ಸ್ ಗಳನ್ನ ಬರೀಬಹುದು. ಹಾಗಾದ್ರೆ ಇನ್ನ ಇದ್ರ ಒಳಗಡೆ ನಾನು ಆಲ್ರೆಡಿ ಏನ್ ಮಾಡಿದ್ದೇನಪ್ಪ ಅಂದ್ರೆ ವಿಜ್ಞಾನ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಈ ಇವತ್ತಿನ ಕ್ಲಾಸ್ ನಲ್ಲಿ ಇದ್ರ ಒಳಗಡೆ ಕೇಳಿದಂತ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಿರ್ತೀನಿ. ಪ್ರಶ್ನೆ ಯಾವ ತರ ಇದಾವೆ ಅಂತ ವಿಡಿಯೋನ ಎಂತ ನೋಡ್ಕೊತ ಬರ್ರಿ. ನಮ್ಮ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ತರ ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಸಾಕಷ್ಟು ಏನ್ ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಮ ಎಕ್ಸಾಮ್ ಮುಗಿಯುತ್ತಾ ನಾನು. ಓಕೆ, ಈ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಯಾವ ತರ ಇದಾವಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇಲ್ಲಿ ಒಂದೊಂದು ಕ್ವಶನ್ಸ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಜೂಮ್ ಮಾಡಿರ್ತಿರ್ತೀನಿ. ಈ ವಿಡಿಯೋನ ಸ್ವಲ್ಪ ಏನ್ ಮಾಡ್ರಪ್ಪ ಅಂದ್ರೆ ಹೈ ಕ್ವಾಲಿಟಿ ಇಟ್ಕೊಂಡು ನೋಡ್ಕೊತ ಬರ್ರಿ. ಇವೆಲ್ಲವೂ ಸ್ವಲ್ಪ ಕ್ವಶನ್ಸ್ ಗಳು ಸಣ್ಣ ಇದಾವ. ಕುಟುಂಬದಲ್ಲಿ ಹಿರಿಯರು ಇಲ್ಲದ ಕಾರಣ ಸದಸ್ಯರು ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುತ್ತಾರೆ. ಈ ತರ ಒಂದು ಕ್ವಶನ್ಸ್ ನ ಕೊಟ್ಟು ಅದಕ್ಕೆ ಆಪ್ಷನ್ಸ್ ನ ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರ ಮೇಲಿನ ಹೇಳಿಕೆಯು ವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದೆ. ಕುಟುಂಬದಲ್ಲಿ ಹಿರಿಯರು ಇಲ್ಲದ ಕಾರಣ ಸದಸ್ಯರು ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ತಾರೆ ಅಂತ ಹೇಳಿ ಇಲ್ಲಿದೆ. ನೆಕ್ಸ್ಟ್ ಮೇಲಿನ ಹೇಳಿಕೆಯು ಅವಿಭಕ್ತ ಕುಟುಂಬದ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಇದು ಅವಿಭಕ್ತ ಕುಟುಂಬ ಒಳಗಡೆ ಹಿರಿಯರ ನಿರ್ಧಾರ ತೆಗೆದುಕೊಳ್ತಿರ್ತಾರೆ. ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದು ತಪ್ಪಾಗ್ತದ. ಮೇಲಿನ ಹೇಳಿಕೆಯು ವಿಭಕ್ತ ಕುಟುಂಬದ ಅನುಕೂಲತೆಯಾಗಿದೆ ಅಂತೇಳಿ ಇಲ್ಲಿ ಆಪ್ಷನ್ಸ್ ಇದೆಯಲ್ಲ, ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ತಾವು ಸರಿ ಉತ್ತರವನ್ನ ಹಾಕಿ ಬರ್ಬೇಕಾಗ್ತದ. ಹೀಗಾಗಿ ಕುಟುಂಬ ರಿಲೇಟೆಡ್ ಒಂದು ಪಾಠ ಇದೆಯಲ್ಲ, ಆ ಪಾಠಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇದು. ಮೇಲಿನ ಹೇಳಿಕೆಯು ವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದೆ. ಹಿರಿಯರು ಇಲ್ಲದ ಕಾರಣ ಸದಸ್ಯರು ತಮ್ಮ ನಿರ್ಧಾರವನ್ನು ತಾವೇ ತೆಗೆದುಕೊಳ್ತಾರೆ. ವಿಭಕ್ತ ಕುಟುಂಬ ಲಕ್ಷಣ ಹೌದದು. ಆದರೆ ಇನ್ನೊಂದು ಸ್ವಲ್ಪ ನೋಡ್ಕೊತ ಬಂದಾಗ ಮೇಲಿನ ಹೇಳಿಕೆಯು ವಿಭಕ್ತ ಕುಟುಂಬದ ಅನುಕೂಲತೆಯಾಗಿದೆ. ಇಲ್ಲಿ ಅನುಕೂಲ ಅಂತ ಕೂಡ ನಾವೇನ್ ಮಾಡಬೇಕು ಅಂದ್ರೆ ವಿಭಕ್ತ ಕುಟುಂಬದ ಒಂದು ಲಕ್ಷಣ ಅಂತ ಹೇಳಿ ನಾವು ಇದನ್ನ ಕರಿಬಹುದು. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಈ ಚಿತ್ರವು ಯಾವ ಸಮುದಾಯವನ್ನ ಪ್ರತಿನಿಧಿಸುತ್ತದೆ ಅಂತೇಳಿ ಈ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಹೌದಾ, ಇಲ್ಲೊಂದು ಚಿತ್ರವನ್ನ ತಾವು ಅಬ್ಸರ್ವ್ ಮಾಡ್ತಿರ್ಬೋದು. ಚಿತ್ರ ಯಾವ ತರ ಇದೆಯಪ್ಪ ಅಂದ್ರೆ ನಿಮ್ಗೆ ಕಾಣಿಸ್ಲಿಲ್ಲ ಅಂದ್ರೆ ಇದನ್ನ ಸ್ವಲ್ಪ ಸೈಡ್ ಸರಿಸ್ತೀನಿ. ಇಲ್ಲೊಂದು ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಮಡಿಕೆ ತಯಾರು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದು ಯಾವ ಸಮುದಾಯಕ್ಕೆ ಸಂಬಂಧಿಸಿದೆ? ನಗರ ಸಮುದಾಯ, ಗ್ರಾಮೀಣ ಸಮುದಾಯ, ಬುಡಕಟ್ಟು ಸಮುದಾಯ, ಕಾರ್ಮಿಕರ ಸಮುದಾಯ ಅಂತೇಳಿ. ಹಾಗಾದ್ರೆ ಈ ಗಡಿಗೆಗಳು ಎಲ್ಲ ಅಥವಾ ಈ ತರ ತಯಾರು ಮಾಡೋರು ಎಲ್ಲಿಯಪ್ಪ ಅಂದ್ರೆ ನಮ್ಗ ಗ್ರಾಮೀಣ ಸಮುದಾಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಇವನ್ನ ತಯಾರು ಮಾಡೋದ್ರಿಂದ ನಾವು ಆಪ್ಷನ್ಸ್ ಬಿ ಏನ್ ಮಾಡಬೇಕಪ್ಪ ಅಂದ್ರೆ ಇದಕ್ಕೆ ಸೂಚನೆ ಮಾಡ್ಬೇಕಾಗ್ತದ ಸರಿ ಉತ್ತರವನ್ನ. ಸರ್, ನಗರ ಒಳಗಡೆ ಈ ತರ ಮಾಡಕ್ ಸಾಧ್ಯ ಇಲ್ಲ. ಬುಡಕಟ್ಟು ಸಮುದಾಯ ಅಂದ್ರೆ ಅದೇ ಒಂದು ವಿಶಿಷ್ಟವಾದಂತ ಸಮುದಾಯ ಅಂತ ಹೇಳ್ತೀವಿ. ಕಾರ್ಮಿಕರ ದಿನ May 1 ಅಂತೇಳಿ ಆಚರಣೆ ಮಾಡ್ತೀವಿ. ಬಟ್ ನಮ್ಗ ಸರಿ ಉತ್ತರ ಯಾವ್ದು ಅನಿಸ್ತದಪ್ಪ ಅಂದ್ರ ಗ್ರಾಮೀಣ ಸಮುದಾಯದಕ್ಕೆ ನೀವು ಸರಿ ಉತ್ತರವನ್ನ ಹಾಕಿ ಬರ್ಬೇಕಾಗ್ತದ. ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇತ್ತೀಚೆಗೆ ಜನಪ್ರಿಯತೆಗೊಳ್ಳುತ್ತಿರುವಂತ ಭಾರತೀಯ ಕ್ರೀಡೆ ಯಾವುದು ಅಂತೇಳಿ ಇಲ್ಲಿ ಸಾಕಷ್ಟು ಜನರು ಇದಕ್ಕೆ ಆನ್ಸರ್ ಏನ್ ಹಾಕ್ಬಿಡ್ತಾರೆ, ಜನಪ್ರಿಯತೆ ಅಂತ ಅಂದಾಗ ಕ್ರಿಕೆಟ್ ಹಾಕ್ಬಿಡ್ತಾರೆ. ಅದು ಇತ್ತೀಚೆಗೆ ಅಂತ ಕೇಳ್ಯಾರ. ಕ್ರಿಕೆಟ್ ಈಗಲ್ಲ, ಅದು ಸಾಕಷ್ಟು ವರ್ಷಗಳಿಂದ ಜನಪ್ರಿಯತೆಯನ್ನು ಪಡೆದಿದೆ. ಹಾಗಾದ್ರೆ ನಮ್ಮ ಕೇಳಿದ ಭಾರತೀಯ ಆಟ ಅಂದಾಗ ಕ್ರಿಕೆಟ್ ಅಂದ್ರೆ ನಮ್ಮ ಭಾರತೀಯ ಆಟ ಅಲ್ಲ, ಅದು ಇಂಗ್ಲೆಂಡ್ ದೇಶದ ಕ್ರಿಕೆಟ್. ಹಾಗಾದ್ರೆ ಈಜು ಸ್ವಿಮ್ಮಿಂಗ್ ಅಂತಿದೆ, ಇದು ಅಲ್ಲ, ಕ್ರಿಕೆಟ್ ಅಲ್ಲ. ಕಬಡ್ಡಿ, ಹಾಕಿ ಅಂತಲೂ ನಮ್ಮ ಭಾರತೀಯ ರಾಷ್ಟ್ರೀಯ ಕ್ರೀಡೆ ಅಂತ ಹೇಳ್ತೀವಿ ಹಾಕಿ. ಹೀಗಾಗಿ ಇತ್ತೀಚೆಗೆ ಜನಪ್ರಿಯತೆ ಪಡಿತಿರೋದು ಯಾವ್ದಪ್ಪ ಅಂದ್ರೆ ಕಬಡ್ಡಿ ಅಂತ ಹೇಳ್ತೀವಿ. ಗ್ರಾಮೀಣ ಕ್ರೀಡೆ ಅಂತ ಕೂಡ ಕರೀತಾರೆ ಕಬಡ್ಡಿನ. ಹೀಗಾಗಿ ಆಪ್ಷನ್ ಸಿ ನ ನೀವೇನ್ ಮಾಡಬೇಕಪ್ಪ ಅಂದ್ರೆ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದ. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರ ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭಿಸಿದಂತ ಒಂದು ಚಳುವಳಿ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ಒಂದು ಅಪ್ಪಿಕೋ ಚಳುವಳಿ, ನೆಕ್ಸ್ಟ್ ಕಾಡನ್ನು ಉಳಿಸಿ ಚಳುವಳಿ, ಮೌನ ಕಳಿವು ಚಳುವಳಿ, ನೆಕ್ಸ್ಟ್ ಚಿಪ್ಕೋ ಚಳುವಳಿ. ಇಲ್ಲಿ ಕೊಟ್ಟಿದ್ದು ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭಿಸಿದಂತ ಒಂದು ಚಳುವಳಿನೇ ಯಾವ್ದಪ್ಪ ಅಂದ್ರ ಅದನ್ನ ಚಿಪ್ಕೋ ಚಳುವಳಿ ಅಂತ ಹೇಳ್ತೀವಿ. ಈ ಚಿಪ್ಕೋ ಚಳುವಳಿಯ ನಾಯಕ ಯಾರು ಅಂತ ಕೂಡ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ನ ಕೇಳ್ತಾನೆ. ಮತ್ತು ಅದು ಎಷ್ಟರಲ್ಲಿ ನಡೀತು ಅಂತ ಕೂಡ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ಕೇಳ್ತಿರ್ತಾನೆ. ಚಿಪ್ಕೋ ಚಳುವಳಿ ನಾಯಕ ಯಾರಪ್ಪ ಅಂದ್ರ ಸುಂದರ್ಲಾಲ್ ಬಹುಗುಣ. ಯಾರಿ? ಸುಂದರ್ಲಾಲ್
ಬಹುಗುಣ ಅಂತೇಳಿ ನೀವು ಏನ್ ಮಾಡಬೇಕಪ್ಪ ಅಂದ್ರ ನೆನಪಿಡಬೇಕು, ಬಹುಗುಣ. ಹಾಗಾದ್ರೆ ಈ ಚಿಕ್ಕೋಳ ಚಳವಳಿ ಆರಂಭ ಆಗಿದ್ದು ಎಷ್ಟರಲ್ಲಿಪ್ಪ ಅಂದ್ರೆ 1973ರಲ್ಲಿ. 1973ರಲ್ಲಿ ಚಿಕ್ಕೋಳ ಚಳವಳಿ ಆದ್ರೆ 1983ರಲ್ಲಿ ಅಪ್ಪಿಕೋ ಚಳವಳಿ ಅಂತ ಕರಿತೀವಿ. ಈ ಅಪ್ಪಿಕೋ ಚಳವಳಿ 1983. ಸರ್ ಇದರ ನಾಯಕ ಯಾರಪ್ಪ ಅಂದ್ರೆ ಪಾಂಡುರಂಗ ಹೆಗಡೆ ಅಂತ ಕರಿತೀವಿ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಸಿದ್ದಾಪುರ ಸ್ಥಳಗಳಲ್ಲಿ ನಡೆದಂತ ಒಂದು ಚಳವಳಿನೇ ಅಪ್ಪಿಕೋ ಚಳವಳಿ. ಈ ಮೌನ ಚಳವಳಿ ನಡೆದಿದ್ದು ಎಲ್ಲಪ್ಪ ಅಂತ ಹೇಳಿ ಕ್ವಶನ್ಸ್ ಕೇಳ್ತಿರ್ತಾನೆ. ಇದು ಕೇರಳದಲ್ಲಿ ನಡೆದಂತ ಒಂದು ಚಳವಳಿ. ಜಂಗಲ್ ಬಚಾವೋ ಅಂತ ಕರಿತೀವಿ, ಅದು ಬಿಹಾರ ರಾಜ್ಯದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ. ನೆಕ್ಸ್ಟ್, ಗೋಡಂಬಿ ಬೆಳೆಯುವಂತ ಪ್ರಮುಖ ಜಿಲ್ಲೆಗಳು ಯಾವುವು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಗೋಡಂಬಿ ಬೆಳೆಯುವಂತ ಜಿಲ್ಲೆಗಳು ಇದ್ರೊಳಗಡೆ ಯಾವುದು? ಒಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಈ ಮೇಲಿನ ಎಲ್ಲವೂ ಅಂತೇಳಿ. ಈ ಉತ್ತರ ಕನ್ನಡ ಆಗಲಿ ದಕ್ಷಿಣ ಕನ್ನಡದಲ್ಲಿ ಗೋಡಂಬಿ ಬೆಳೆಯುವುದರಿಂದ ಎರಡು ಆಪ್ಷನ್ಸ್ಗಳು ಇರುವುದರಿಂದ ಉಡುಪಿನೂ ಕೂಡ ನಾವು ಆನ್ಸರ್ನ ಹಾಕ್ಬೇಕಾಗ್ತದೆ. ಹೀಗಾಗಿ ಆಲ್ ಆಫ್ ದೀಸ್ ಅಂತೇಳಿ ಮೇಲಿನ ಎಲ್ಲವೂ ಸರಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತ ಈ ಉಡುಪಿಯನ್ನ ನಾವು ಕರಾವಳಿ ಜಿಲ್ಲೆಗಳು ಕೂಡ ಕರಿತೀವಿ. ಕರ್ನಾಟಕದಲ್ಲಿ ಕರಾವಳಿಯನ್ನು ಹಂಚಿಕೊಂಡಂತ 3 ಜಿಲ್ಲೆಗಳು ಯಾವಪ್ಪ ಅಂದ್ರೆ ಇವೇ 3 ಜಿಲ್ಲೆಗಳು ಕರ್ನಾಟಕದಲ್ಲಿ ಕರಾವಳಿಯನ್ನು ಹಂಚಿಕೊಂಡಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ದಾನಪ್ಪ ಅಂತ ನೋಡ್ಕೊತ ಬಂದಾಗ, ಸ್ವಂತ ಜಮೀನನ್ನು ಹೊಂದಿರದ, ನೋಡ್ರಿ ಸ್ವಂತ ಜಮೀನನ್ನು ಅವ್ರಿಗಿರೋದಿಲ್ಲ, ಸ್ವಂತ ಜಮೀನನ್ನು ಹೊಂದಿರದ ಆದರೆ ಬೇರೆಯವರಿಗೆ ಜಮೀನಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಏನಂತಿದ್ದು ಕ್ವಶನ್ಸ್, ಅದು ಏನೆನ್ನುತ್ತಾರೆ ಅಂತ ಕ್ವಶನ್ಸ್ ಇದೆ ನೋಡ್ರಿ. ಸ್ವಂತ ಜಮೀನನ್ನು ಹೊಂದಿರದ ಆದರೆ ಬೇರೆಯವರ ಜಮೀನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ನೋಡ್ರಿ, ಸಣ್ಣ ಕೃಷಿಕರು, ಕೃಷಿ ಕಾರ್ಮಿಕರು, ದೊಡ್ಡ ಕೃಷಿಕರು ಅಂತಿದೆ. ಅವ್ರನ್ನ ನಾವು ಕೃಷಿ ಕಾರ್ಮಿಕರು ಅಂತ ಕರಿತೀವಿ, ಫಾರ್ಮ್ ಲೇಬರ್ಸ್. ಇಲ್ಲಿ ನೋಡ್ರಿ, ಸಣ್ಣ ಕೃಷಿಕರು ಅಂದ್ರೇನು, ತಮ್ಮದೇ ಆದಂತ ಜಮೀನುಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಜಮೀನು ಹೊಂದಿದ್ರಪ್ಪ ಅಂದ್ರೆ ಅದನ್ನ ಸಣ್ಣ ಕೃಷಿಕರು ಅಂತ ಕರಿತೀವಿ. ಎಷ್ಟಪ್ಪ ಅಂದ್ರೆ 15ರಿಂದ ಹಿಡಿದು ಹೆಚ್ಚಿನ ಎಕರೆಗಳನ್ನ ಆಸ್ತಿಗಳನ್ನು ಹೊಂದಿದ್ರಪ್ಪ ಅಂದ್ರೆ ಅವ್ರನ್ನ ದೊಡ್ಡ ಕೃಷಿಕರು ಅಂತ ಹೇಳ್ತಿರ್ತೀವಿ. ಕೃಷಿಕರಪ್ಪ ಅಂದ್ರೆ ಫಾರ್ಮರ್ಸ್, ಕೆಲಸ ಮಾಡೋರು. ಓಕೆ, ಹೊಲದಲ್ಲಿ ಉಳುಮೆ ಮೇಲಿಂದ ಹಿಡ್ಕೊಂಡು ಯಾವುದೇ ತರದ ಕೃಷಿ ಚಟುವಟಿಕೆಯನ್ನು ಮಾಡೋರನ್ನ ನಾವು ಕೃಷಿಕರು ಅಂತೇಳಿ ಕರಿತೀವಿ. ಯಾವುದು ಸರಿಯಾದ ಹೇಳಿಕೆ ಅಲ್ಲ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದ್ರೊಳಗಡೆ ಕೊಟ್ಟಂತ ಹೇಳಿಕೆ ಒಳಗಡೆ ಯಾವುದು ಸರಿ ಅಲ್ಲ. ಒಂದನೇದು, ವೈಯಕ್ತಿಕ ವಸತಿ ಪ್ರದೇಶಗಳಲ್ಲಿ ಬೀದಿಗಳು ಅಂಕುಡೊಂಕಾಗಿರುತ್ತದೆ. ಒಂದನೇದು ಕೊಟ್ಟಿದ್ದಾನೆ. ಹಳ್ಳಿಗಳಲ್ಲಿ ಸಾಮೂಹಿಕ ವಸತಿಗಳನ್ನು ಸರ್ಕಾರವು ನಿರ್ಮಿಸುತ್ತದೆ. ಬಹುಮಡಿ ವಸತಿ ಕಟ್ಟಡಗಳಲ್ಲಿ ಕೇವಲ ಒಂದೇ ಕುಟುಂಬ ವಾಸಿಸುತ್ತದೆ. ನೆಕ್ಸ್ಟ್, ಮೇಲಿನ ಎಲ್ಲವೂ ಅಂತೇಳಿ ಕ್ವಶನ್ಸ್ ಕೊಟ್ಟಾನ. ಹಾಗಾದ್ರೆ ವೈಯಕ್ತಿಕ ವಸತಿ ಪ್ರದೇಶಗಳಲ್ಲಿ ಬೀದಿಗಳು ಅಂಕುಡೊಂಕಾಗಿರುತ್ತದೆ ಅಂತೇಳಿ ಕೊಟ್ಟಿದ್ದಾನೆ. ಅದು ಸ್ವಲ್ಪ ಇರ್ಬೋದು. ಹಳ್ಳಿಗಳಲ್ಲಿ ಸಾಮೂಹಿಕ ವಸತಿಗಳನ್ನು ಸರ್ಕಾರ ನಿರ್ಮಿಸ್ತಾ ಇದೆ. ಹಳ್ಳಿಗಳಲ್ಲಿನೂ ಕೂಡ ಇತ್ತೀಚೆಗೆ ಸಾಮೂಹಿಕ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ವಸತಿ ಗೃಹಗಳನ್ನು ನಿರ್ಮಿಸಿಕೊಡ್ತಾ ಇದ್ದಾರೆ. ಇದು ನಗರಗಳಲ್ಲಂತೂ ಸಾಮೂಹಿಕ ವಸತಿಗಳು ಇರ್ತಿರ್ತಾವು. ಅದ್ರ ಒಳಗಡೆ ಸ್ವಲ್ಪ ಯಾವ್ದಲ್ಪ ಅಂದ್ರೆ ಬಹುಮಡಿ ವಸತಿ ಕಟ್ಟಡಗಳಲ್ಲಿ ಕೇವಲ ಒಂದೇ ಕುಟುಂಬ ವಾಸಿಸ್ತಾರೆ. ನೋಡ್ರಿ, ಬಹುಮಡಿ ಕಟ್ಟಡಗಳಲ್ಲಿ ದೊಡ್ಡ ಅಂತಸ್ 3-4 ಅಂತಸ್ ಬಿಲ್ಡಿಂಗ್ ಇರ್ತಾವಲ್ಲ, ಅದ್ರ ಒಳಗಡೆ ಒಂದೇ ಕುಟುಂಬ ಇರ್ತದ ಅಂತ ಹೇಳ್ತಾರೆ. ಇಲ್ಲ, ಇಲ್ಲಿ ಹಲವಾರು ಕುಟುಂಬಗಳು ಏನ್ ಮಾಡ್ತಪ್ಪ ಅಂದ್ರೆ ಜೀವನಗಳನ್ನ ಮಾಡ್ತಾರೆ. ಇನ್ನ ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆಯು ಹಿಮಾಲಯ ಪರ್ವತಗಳಿಗೆ ಸರಿ ಹೊಂದುವುದಿಲ್ಲ ಅಂತ ಪ್ರಶ್ನೆ ಇದೆ. ಕೆಳಗಿನವುಗಳಿಗೆ ಯಾವ ಹೇಳಿಕೆಯು ಹಿಮಾಲಯ ಪರ್ವತಗಳಿಗೆ ಸರಿ ಹೊಂದುವುದಿಲ್ಲ? ಇಲ್ಲಿ ನೋಡ್ರಿ, ಅವು ಶೀತ ಮಾರುತಗಳನ್ನ ತಡೆಯುತ್ತವೆ. ದಕ್ಷಿಣ ಭಾರತದ ನದಿಗಳಿಗೆ ಉಗಮ ಸ್ಥಾನವಾಗಿವೆ. ಮಾನ್ಸೂನ್ ಮಾರುತಗಳನ್ನು ತಡೆಯುತ್ತವೆ. ಪರಕೀಯರ ದಾಳಿಯನ್ನು ನಿಯಂತ್ರಿಸುತ್ತವೆ. ಹೌದಾ? ಇಲ್ಲಿ ನೋಡ್ರಿ, ಅವು ಯಾವ ಹೇಳಿಕೆ ಹಿಮಾಲಯ ಪರ್ವತ ಸರಿ ಹೊಂದುವುದಿಲ್ಲ ಅಂತ ಕ್ವಶನ್ಸ್ ಕೊಟ್ಟಿರ್ತಾನೆ. ಇವು ದಕ್ಷಿಣ ಭಾರತದ ನದಿಗಳಿಗೆ ಉಗಮ ಸ್ಥಾನ. ಹಿಮಾಲಯ ಪರ್ವತಗಳು ಉತ್ತರಕ್ಕೆ ಇದಾವೆ, ದಕ್ಷಿಣ ಭಾರತದ ನದಿಗಳಿಗೆ ಇವೇ ಹಂಗೆ ಉಗಮ ಸ್ಥಾನಗಳಾಗ್ತವೆ. ಹಾಗಾಗಿ ಯಾವುದು ಸರಿ ಹೊಂದುವುದಿಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಹೊಂದುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಸರ್ ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಅಂತ ಕ್ವಶನ್ಸ್ ಇದೆ. ಈ ಪ್ರಪಂಚ ಒಳಗಡೆ ಖಂಡಗಳು ಕಂಡು ಬರ್ತಾವೆ. ಅದ್ರೊಳಗೆ ಅತ್ಯಂತ ದೊಡ್ಡದಾದ ಖಂಡ ಅಂದ್ರೆ ನಾವು ಇರುವಂತ ಖಂಡ ಯಾವ್ದಪ್ಪ ಅಂದ್ರೆ ಏಷ್ಯಾ ಖಂಡ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಚಿಕ್ಕ ಖಂಡ ಅಂದಾಗ ಆಸ್ಟ್ರೇಲಿಯಾ ಖಂಡವನ್ನ ನೀವು ಹಾಕ್ಬೇಕು. ಕಗ್ಗತ್ತಲೆಯ ಖಂಡಪ್ಪ ಅಂದ್ರೆ ಆಫ್ರಿಕಾ ಖಂಡ ಹಾಕ್ತಳಿ ನೀವೇನ್ ಮಾಡಕಪ್ಪ ಅಂದ್ರೆ ಹಾಕ್ಬೇಕಾಗ್ತದ. ಇನ್ನು ಅಶೋಕ ಚಕ್ರದಲ್ಲಿ ಡ್ಯಾಶ್ ಗೆರೆಗಳಿವೆ ಅಂತ ಪ್ರಶ್ನೆ ಇದೆ. ಅಶೋಕ ಚಕ್ರ ಇದು ಎಲ್ಲಪ್ಪ ಅಂದ್ರ ಸಾರನಾಥದ ಒಂದು ಸ್ತಂಭ ಶಾಸನದ ಮೂಲಕ ನಾವೇನ್ ಮಾಡ್ತೇವಪ್ಪ ಅಂದ್ರ ನಾವು ಇದನ್ನ ತೆಗೆದುಕೊಂತೇವೆ. ಅಶೋಕನ ಕಾಲದ್ದು ಅಲ್ಲ, ಏನಪ್ಪಾ ಅಂದ್ರ ಅಶೋಕ ಸ್ತಂಭ ಶಾಸನ ಅಂತ ಹೇಳ್ತಿರ್ತೀವಿ. ಅದರಲ್ಲಿ ಎಷ್ಟಪ್ಪ ಅಂದ್ರ 24 ಗೆರೆಗಳಿವೆ.
ಈ 24 ಗೆರೆಗಳು ಏನನ್ನ ಸೂಚಿಸ್ತಾವಪ್ಪ ಅಂದ್ರ ದಿನದ 24 ತಾಸದ ಸಮಯವನ್ನ ಏನ್ ಮಾಡ್ತಾವಪ್ಪ ಅಂದ್ರ ಇವು ಗುರುತಿಸ್ತವೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲಿ. ಸಾರನಾಥದಿಂದ ಏನ್ ಮಾಡಿದಪ್ಪ ಅಂದ್ರ ಆ ಅಶೋಕ ಇದನ್ನ ನಮ್ಮ ರಾಷ್ಟ್ರಧ್ವಜದಲ್ಲಿ ಕೂಡ ಏನ್ ಮಾಡಿದವಪ್ಪ ಅಂದ್ರ ಅಶೋಕ ಚಕ್ರವನ್ನ ಅಳವಡಿಸಿಕೊಂಡಿದ್ದೇವೆ. ಗೋಳದಲ್ಲಿ ಸಮುದ್ರವನ್ನ ಯಾವ ಬಣ್ಣದಿಂದ ಗುರುತಿಸಿರುತ್ತಾರೆ ಅಂತೇಳಿ ಪ್ರಶ್ನೆ ಇದೆ. ಗೋಳದಲ್ಲಿ ನೀರನ್ನ ನೋಡ್ರಿ, ಸಮುದ್ರದ ಬಣ್ಣವನ್ನ ಯಾವುದರಿಂದ ನಾವು ಗುರುತಿಸ್ತೇವಪ್ಪ ಅಂದ್ರೆ ಗೋಳವನ್ನ ನೋಡಿದಾಗ ನೀವು ಗ್ಲೋಬ್ ನೋಡ್ತಿರಲ್ಲ ಅದ್ರೊಳಗಡೆ ಸಾಕಷ್ಟು ಏನಿದಪ್ಪ ಅಂತಂದಾಗ ಬರೀ ನೀಲಿ ಬಣ್ಣನೇ ಜಾಸ್ತಿ ಕಾಣಿಸುತ್ತೆ. ಆ ನೀಲಿ ಬಣ್ಣ ಎಲ್ಲ ಏನಪ್ಪಾ ಅಂದ್ರೆ ನೀರಿನ. ಹಾಗಾದ್ರೆ ನೀಲಿ ಬಣ್ಣ ಏನ್ ಮಾಡ್ತದಪ್ಪ ಅಂದ್ರ ನಮಗದು ಸೂಚಿಸ್ತದೆ. ಹೀಗಾಗಿ ಆಪ್ಷನ್ಸ್ ಬಿ ಏನ್ ಮಾಡ್ತಿರಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದ. ಇನ್ನು ಭಾರತವು ಪ್ರಪಂಚದಲ್ಲಿ ಡ್ಯಾಶ್ ದೊಡ್ಡ ದೇಶ ಅಂತ ಕ್ವಶನ್ಸ್ ಇದೆ. ಇಡೀ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರಪ್ಪ ಅಂದ್ರೆ 7ನೇ ಅತ್ಯಂತ ದೊಡ್ಡದಾದ ರಾಷ್ಟ್ರ ಅಂತೇಳಿ ನಾವು ಕರಿತೀವಿ. ಬೇರೆ ಪ್ರಪಂಚದ ಅತ್ಯಂತ ದೊಡ್ಡದಾದ ರಾಷ್ಟ್ರ ಅಂದ್ರೆ ರಷ್ಯಾ. ನಿಮ್ಗೆ ಆರ್ಕೆ ಕಬಾಬ್ ಅಂತೇಳಿ ನೆನಪಿಡ್ಬೇಕು. ಆರ್ಕೆ ಕಬಾಬ್ BAB ಅಂತೇಳಿ BAB ಈ ತರ ನೆನಪಿಟ್ಕೊಡ್ರಿ ಉದ್ದಕ್ಕ. ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ. ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಾಗ ಬಂತೀವಿ? 7ನೇ ಸ್ಥಾನದಾಗ ಬಂತು. ಹೀಗಾಗಿ ಪ್ರಪಂಚದಲ್ಲಿ ಭಾರತ 7ನೇ ಸ್ಥಾನದಲ್ಲಿದೆ. 37,87,263 ಚದುರ ಕಿಲೋಮೀಟರ್ ಒಟ್ಟು ವಿಸ್ತೀರ್ಣವನ್ನು ಕೂಡ ಹೊಂದಿದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊಂಡಾಗ ನಗರ ಪ್ರದೇಶದ ಸಮಸ್ಯೆ ಇದಾಗಿದೆ ಅಂತೇಳಿ ಇಲ್ಲಿ ಕ್ವಶನ್ಸ್ ನ ಕೊಟ್ಟಾನ. ನಗರ ಪ್ರದೇಶದ ಸಮಸ್ಯೆ ಏನಿಲ್ಲಿ ನೋಡ್ಕೊತ ಬಂದಾಗ, ಒಂದು ಅಸಮರ್ಪಕ ಸೌರಶಕ್ತಿ ಬಳಕೆ, ಒಳಚರಂಡಿ ವ್ಯವಸ್ಥೆ ಕೊರತೆ, ಕಸ ತ್ಯಾಜ್ಯದ ವಿಲೇವಾರಿ, ಸಾಕಷ್ಟು ಶೌಚಾಲಯದ ಅಲಭ್ಯತೆ. ಇಲ್ಲಿ ನಗರದ ಒಳಗಡೆ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕಸದ ವಿಲೇವಾರಿ. ಹೀಗಾಗಿ ನಾವು ಆಪ್ಷನ್ ಸಿ ನ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದ. ಇನ್ನು ನೆಕ್ಸ್ಟ್ ತೋಟಗಾರಿಕೆ ಬೇಸಾಯದ ಉದಾಹರಣೆ. ತೋಟಗಾರಿಕೆಗೆ ಸಂಬಂಧಿಸಿದಂತ ಒಂದು ಉದಾಹರಣೆ. ಇಲ್ಲಿ ತೊಗರಿ, ಕಬ್ಬು ನೋಡ್ರಿ, ತೊಗರಿ ಇವೆಲ್ಲ ತೋಟಗಾರಿಕೆ ಬೇಸಾಯ ಅಲ್ಲ, ಇವೆಲ್ಲ ಬೆಳೆಗಳು. ಇದು ದ್ವೈವಾರ್ಷಿಕ ಬೆಳೆ, ಇದು ಏಕವಾರ್ಷಿಕ ಬೆಳೆ. ಇನ್ನ ಜೇನು, ಇಲ್ಲಿ ಜೇನು ಬಂತು. ಇದು ಏನಪ್ಪಾ ಅಂದ್ರ ಮಿಶ್ರ ಬೇಸಾಯಕ್ಕೆ ಉದಾಹರಣೆ ಅಂತ ಹೇಳ್ತೀವಿ ಜೇನು. ಹಾಗಾದ್ರೆ ತೋಟಗಾರಿಕೆ ಬೇಸಾಯಕ್ಕೆ ಕೇಳೋದ್ರಿಂದ ಇದಕ್ಕ ನಾವು ಕಾಫಿ ಏನ್ ಮಾಡಬೇಕಪ್ಪ ಅಂದ್ರೆ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದೆ. ಕಾಫಿ, ಚಾ, ರಬ್ಬರ್ ಇವೆಲ್ಲ ತೋಟಗಾರಿಕೆ ಬೆಳೆಗಳಿಗೆ ಏನಾಗ್ತವಪ್ಪ ಅಂದ್ರೆ ಉದಾಹರಣೆಗಳು ಆಗ್ತವೆ. ಓಕೆ, ಇನ್ ನೆಕ್ಸ್ಟ್ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ ಗಳನ್ನ. ಇದು ಬಹಳ ಸಿಂಪಲ್, ಆದ್ರೂ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರಲ್ಲ. ನಮ್ಮ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದ್ರೆ ಅವ್ರ ಊರು ಹೆಸರು ಹೇಳೋದು, ತಾಲೂಕು ಹೆಸರು ಹೇಳೋದು, ಜಿಲ್ಲಾ ಹೆಸರು ಹೇಳೋದು ಮಾಡೋದು. ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ, ನಿಮ್ಮ ರಾಜಧಾನಿ, CM ಯಾರದಾರ, ಎಜುಕೇಶನ್ ಮಿನಿಸ್ಟರ್ ಯಾರದಾರ, ಅವೆಲ್ಲ ಬೇಸಿಕ್ಸ್ ಕ್ವಶನ್ಸ್ ಗಳನ್ನ ಏನ್ ಮಾಡಕಪ್ಪ ಅಂದ್ರೆ ಒಂದ್ ಕಡೆ ಬರೆದಿಟ್ಕೋಬೇಕು. ಈ ಸಲ ಎಕ್ಸಾಮ್ಸ್ ಕೇಳ್ಬೋದು. ನಮ್ಮ ರಾಜ್ಯದ ರಾಜಧಾನಿ ಯಾವಪ್ಪ ಅಂದ್ರೆ ಬೆಂಗಳೂರು. ಟೋಟಲ್ ನಮ್ಮ ಜಿಲ್ಲೆಗಳು ಎಷ್ಟದಪ್ಪ ಅಂದ್ರೆ 31 ಜಿಲ್ಲೆಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತವೆ. 31ನೇ ಜಿಲ್ಲೆನೇ ವಿಜಯನಗರ ಜಿಲ್ಲೆ. ಇತ್ತೀಚೆಗೆ ಪುನರ್ರಚನೆಯಾದಂತ ಭಾರತದ ರಾಜ್ಯಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾನೆ. ಇತ್ತೀಚೆಗೆ ಭಾರತದಿಂದ ಹೊಸ ರಾಜ್ಯಗಳು ಆಗಿದ್ದಾವುದು. ಇಲ್ಲಿ ಛತ್ತೀಸ್ಗಢ, ಬಿಹಾರ ಮೊದಲಿದ್ದು. ನೆಕ್ಸ್ಟ್ ಉತ್ತರ ಪ್ರದೇಶ, ಉತ್ತರಾಖಂಡ ಮೊದಲೇ ಇದಾವೆ. ನೆಕ್ಸ್ಟ್ ಒಡಿಸ್ಸಾ ಮತ್ತು ಬಿಹಾರ ಫಸ್ಟ್ ಇದಾವೆ. ಹಾಗಾದ್ರೆ ತೆಲಂಗಾಣ, ಇಲ್ಲಿ ಸೀಮಾಂಧ್ರ ಅಂತ ಇದೆ. ತೆಲಂಗಾಣ ಏನಾಗ್ತದಪ್ಪ ಅಂದ್ರ ಒಂದು ಯಾವ್ದಪ್ಪ ಅಂದ್ರ ಆಂಧ್ರ ಪ್ರದೇಶದಿಂದ ಇದ್ಭಾಗ ಆಗಿ ಇದು ಹೊಸ ರಾಜ್ಯ ಆಗಿ ಏನಾಗ್ತದಪ್ಪ ಅಂದ್ರ ಉದಯ ಆಗ್ತದ. ಇದು ನಿಮ್ಗೆ ಗೊತ್ತಿರಲಿ, 2014 ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡಿದಾಗ, ಮೊದಲ ಭಾರತೀಯ ಅಂತರಿಕ್ಷಯಾನಿ ಯಾರು ಅಂತ ಕ್ವಶನ್ಸ್ ನ ಕೊಡ್ತಾರೆ. ನೋಡ್ರಿ, ಭಾರತದ ಮೊದಲ ಅಂತರಿಕ್ಷಯಾನಿ ಯಾರು ಅಂತ ಕ್ವಶನ್ಸ್ ನ ಕೊಟ್ಟಾಗ ರಾಕೇಶ್ ಶರ್ಮಾ ಇದಕ್ಕೆ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ. ಕ್ಷಿಪಣಿಯ ಪಿತಾಮಹ ಅಂತ ಹೇಳ್ತೀವಿ APJ ಅಬ್ದುಲ್ ಕಲಾಂ, ಕಲ್ಪನಾ ಚಾವ್ಲಾ. ನೆಕ್ಸ್ಟ್ ತೆನ್ಸಿಂಗ್, ಇಲ್ಲಿ ಏನಪ್ಪ ಅಂದ್ರ ಈತ ಪ್ರಪಂಚದ ಅತ್ಯಂತ ಎತ್ತರವಾದಂತ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ತೆನ್ಸಿಂಗ್ ಏನ್ ಮಾಡ್ತಾನಪ್ಪ ಅಂದ್ರೆ ಇರ್ತಾನೆ. ನೆಕ್ಸ್ಟ್ ಕಾಲಾನುಕ್ರಮದಲ್ಲಿ ಕರ್ನಾಟಕದ ಉದಯದ ಘಟನಾವಳಿಗಳ ಸರಿಯಾದ ಅನುಕ್ರಮವನ್ನ ಬರೆಯಿರಿ ಅಂತ ಕ್ವಶನ್ಸ್ ನ ಕೊಟ್ಟ. ಕರ್ನಾಟಕದ ಉದಯದ ಘಟನಾವಳಿಗಳು ನೋಡ್ರಿ, ಇಲ್ಲಿ ಮೈಸೂರು ರಾಜ್ಯ ಆದ್ಮೇಲೆ ಕರ್ನಾಟಕ ರಾಜ್ಯ ಮತ್ತು ಒಡೆಯರ ಆಡಳಿತ ಅಂತಿದೆ. ನೆಕ್ಸ್ಟ್ ಒಡೆಯರ ಆಡಳಿತ ಆಗ್ಲಿಲ್ಲ, ಹೀಗಾಗಿ ಇದನ್ನು ತೆಗೆದೋಗಿಬೇಕು. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಫಸ್ಟ್ ಆಯ್ತಾ, ಹಿಂದಾಶೆ ಇಲ್ಲ ಮೈಸೂರು ರಾಜ್ಯ ಅಲ್ಲ. ಒಡೆಯರ ಆಡಳಿತ ಮೈಸೂರು ರಾಜ್ಯನ ಹೋಗಿ ಮುಂದೆ ಕರ್ನಾಟಕ ರಾಜ್ಯ ಆಯ್ತು. ಹೀಗಾಗಿ ಒಡೆಯರ ಆಡಳಿತ ಎಂಡ್ ಆಯ್ತು. ಅದನ್ನೇ ಮುಂದೆ ಮೈಸೂರು ರಾಜ್ಯ ಅಂತ ಹೇಳ್ಕೊಂಡು 1956 ನವೆಂಬರ್ 1. ಮುಂದೆ ಅದೇ 1956 ನವೆಂಬರ್ 1ರಿಂದ 1973 ನವೆಂಬರ್ 1 ಕರ್ನಾಟಕ ಮೈಸೂರು ರಾಜ್ಯವನ್ನು ಹೋಗಿ ಕರ್ನಾಟಕ ಅಂತೇಳಿ ಏನ್ ಮಾಡ್ತೇವಪ್ಪ ಅಂದ್ರೆ ಮರುನಾಮಕರಣವನ್ನ ಮಾಡ್ಕೋತೇವೆ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಕರ್ನಾಟಕದ ನೆರೆಹೊರೆ ರಾಜ್ಯಗಳ ಸರಿಯಾದ ಗುಂಪನ್ನು ಗುರುತಿಸಿದೆ ಅಂತ ಕೊಟ್ಟಾನ. ಕರ್ನಾಟಕದ ನೆರೆಹೊರೆ ಒಳಗಡೆ ಇರುವಂತ
ರಾಜ್ಯಗಳು ಇಲ್ಲಿ ನೋಡ್ರಿ ತಮಿಳುನಾಡು, ಕೇರಳ, ಗೋವಾ ಓಕೆ. ತಮಿಳುನಾಡು, ಕೇರಳ, ಗುಜರಾತ್. ಗುಜರಾತ್ ಅಂತೂ ನಮ್ಗೆ ಸಂಬಂಧ ಇಲ್ಲ, ಹೀಗಾಗಿ ಬಿ ಹೋಯ್ತು, ಅಂದ್ರೆ ದೂರ ಇದೆ ಗುಜರಾತ್. ತಮಿಳುನಾಡು, ಕೇರಳ, ದೆಹಲಿ. ಇಲ್ಲಿ ದೆಹಲಿ ಕೂಡ ಏನಿದೆಪ್ಪ ಅಂದ್ರೆ ದೂರ ಇದೆ. ತಮಿಳುನಾಡು ಓಕೆ, ಕೇರಳ ಓಕೆ, ಒಡಿಸ್ಸಾ ನಮ್ಗೆ ಹಚ್ಕೊಂಡಿಲ್ಲ. ಹೀಗಾಗಿ 3 ಆಪ್ಷನ್ಸ್ಗಳನ್ನು ತೆಗೆದೋದ್ಮೇಲೆ ಆಪ್ಷನ್ಸ್ ತಮಿಳುನಾಡು, ಕೇರಳ, ಗೋವಾ ಇದು ಕರ್ನಾಟಕವಾಗ ನೆರೆಹೊರೆಯಂತ ರಾಜ್ಯಗಳಾಗಿದ್ದಾವೆ. ಇನ್ನು ಮಹಾರಾಷ್ಟ್ರ ಆಗಲಿ, ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ತಮಿಳುನಾಡು, ಗೋವಾ ಆಯ್ತಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಇವೆಲ್ಲ ನೆರೆಹೊರೆ ರಾಜ್ಯಗಳು ಅಂತೇಳಿ ನಾವು ಕರಿತೀವಿ. ಈ ತರ ಪ್ರಮುಖ 100 ಪ್ರಶ್ನೆ ಅಂದ್ರೆ ಆಲ್ರೆಡಿ ವಿಜ್ಞಾನ ಪ್ರಮುಖ ಪ್ರಶ್ನೆಗಳನ್ನ ಇದೇ ಕ್ವಶನ್ ಪೇಪರ್ ಒಳಗಡೆ ಬಿಡಿಸಿದ್ರೆ ಇವು ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು. ಈ ಪ್ರಶ್ನೆ ಪತ್ರಿಕೆ ಒಳಗಡೆ ಏನ್ ಕ್ವಶನ್ಸ್ ನ ಕೇಳ್ತಿರ್ತಾರಲ್ಲ ಅವನ್ನ ನಾನು ಹೇಳ್ಕೊತ ಹೋಗ್ತಾ ಇರ್ತೀನಿ. ಇನ್ನು ಎಲ್ಲವೂ ಸಾಧ್ಯ ಆದಷ್ಟು ಎಕ್ಸ್ಪ್ಲೇನ್ ಮಾಡ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಹೋಗಿರ್ತಿರ್ತೀನಿ. ಇದು ಒಂದಿಷ್ಟು ವಿಡಿಯೋಗಳು ಇವೇನಾದ್ರೂ ವಿದ್ಯಾರ್ಥಿಗಳಿಗೆ ರೀಚ್ ಆಗಬೇಕು ಅಂದ್ರೆ ನಾನು ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಮಾಡ್ತೀನಿ. ನೀವು ಮಾಡಬೇಕಾಗಿದೆ ಇಷ್ಟೇ. ನೀವು ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದರ ಸಾಕಷ್ಟು ಮಾಡಲ್ ಕ್ವಶನ್ ಪೇಪರ್ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಬಿಡಿಸಿ ಹಾಕ್ತೀನಿ. ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಇನ್ನು ಸಾಕಷ್ಟು ಮ್ಯಾಥ್ಸ್ ಆಗಲಿ, ಕನ್ನಡ, ಇಂಗ್ಲೀಷ್ ಇವು ಕೂಡ ಏನ್ ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿ ಹಾಕಿರ್ತಿರ್ತೀನಿ. ಧನ್ಯವಾದ.